ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಿಮ್ಮ ಸಲುವಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ನಾವು ಹರ್ಬಲ್ ಶ್ಯಾಂಪೂವನ್ನು ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಬನ್ನಿ ನೋಡ್ಕೊಳ್ಳೋಣ ವೀಕ್ಷಕರೇ. ನೋಡಿ, ಇಲ್ಲಿ ನಾನು ರೀಠಾ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ ಅಷ್ಟು ರೀಠಾವನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದ್ರ ಜೊತೆಗೆ ನಾನಿಲ್ಲಿ ಶಿಕಾಕಾಯಿನ ಕೂಡ ತೊಗೊಂಡಿದ್ದೀನಿ. ಇವೆಲ್ಲ ಕೂಡ ಆನ್ಲೈನ್ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ವೀಕ್ಷಕರೇ. ಜೊತೆ ಇಲ್ಲಿ ನಾನು ನೆಲ್ಲೆಕಾಯಿ ಅಂದರೆ ಒಣಗಿರುವಂಥ ಡ್ರೈ ಇರುವಂಥ ಆಮ್ಲವನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ಇಲ್ಲಿ ನಾನು ರೋಸ್ ಮೇರಿ ಅಂತ ಲೀವ್ಸ್ ಇರುತ್ತೆ ವೀಕ್ಷಕರೇ, ಇದು ಕೂದಲು ಬೆಳವಣಿಗೆಗೆ ಭಾಳಷ್ಟು ಒಳ್ಳೆಯದು, ಅದು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಕಲೋಂಜಿ, ಮೆಂತ್ಯಕಾಳು, ಅಗಸೆ ಬೀಜ ಅಂತೂ ನಮ್ಮ ಕೂದಲೇ ಸಿಲ್ಕಿ ಶೈನಿ ಮಾಡುತ್ತೆ. ಇಲ್ಲಿ ನಾನು ಇದು ಏನಪ್ಪ ತೊಗೊಂಡಿದ್ದೀನಿ ಅಂದರೆ ಆ್ಯಲೋವೆರಾ ಪುಡಿ ಇದೆ ವೀಕ್ಷಕರೇ. ಫ್ರೆಶ್ ಇರುವಂಥ ಆ್ಯಲೋವೆರಾ ಇಲ್ಲ ಅಂದರೆ ಈ ಥರ ನೀವು ಆ್ಯಲೋವೆರಾ ಪುಡಿನ ಹಾಕ್ಕೋಬೋದು. ಕರಿಬೇವು ಮತ್ತು ದಾಸವಾಳ, ಒಣಗಿರುವಂಥ ದಾಸವಾಳ ಕೂಡ ತೊಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ನಿಮ್ಮ ಹತ್ರ ಆ್ಯಲೋವೆರಾ ಜೆಲ್ ಇದ್ರೆ ಅದು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಮೊದಲೇ ಏನಪ್ಪ ಅಂದರೆ ಅಕ್ಕಿಯನ್ನು ಸ್ವಚ್ಛವಾಗಿ ತೊಳ್ಕೊಂಡು ನೆನೆ ಹಾಕಿ ಇಟ್ಟಿದ್ದೀನಿ ವೀಕ್ಷಕರೇ. ಈ ಥರ ಕವರ್ ಮಾಡಿಕೊಂಡು ಫುಲ್ 1 ನೈಟ್ ಇವೆಲ್ಲನೂ ನೆನೆ ಹಾಕಿ ಇಡಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಒಂದು ದೊಡ್ಡ ಬಾಣಲೆಯನ್ನು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಮೊದಲು ದಾಸವಾಳ ಹೂವು, ಕರಿಬೇವು, ಫ್ರೆಶ್ಗಿರೋವಂಥ ರೀಠಾ, ಶಿಕಾಕಾಯಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಎಲ್ಲಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ಆಮ್ಲ ನೋಡಿ, ಮತ್ತು ಇವಾಗ ರೋಸ್ ಮೇರಿ ಕೂಡ ಹಾಕೋತಾ ಇದ್ದೀನಿ, ರೋಸ್ ಮೇರಿ ಲೀವ್ಸ್, ಆಮೇಲೆ ಅಗಸೆ, ಮೆಂತ್ಯಕಾಳು ಹಾಗೂ ಕಲ್ಲುಂಜಿ ಎಲ್ಲ ಕೂಡ ಹಾಕ್ಕೊಂಡು ಲಾಸ್ಟ್ಗೆ ಇವಾಗ ಆ್ಯಲೋವೆರಾ ಪುಡಿ ಅಂತ ತೊಗೊಂಡಿದ್ದೀನಲ್ವ ವೀಕ್ಷಕರೇ, ಅದು ಕೂಡ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಇದು ಕೂಡ ನಿಮಗೆ ಆನ್ಲೈನ್ ನೀವು ಇವೆಲ್ಲ ವಸ್ತುಗಳು ಆನ್ಲೈನ್ ಪರ್ಚೇಸ್ ಮಾಡ್ಕೊಳ್ಬಹುದು. ಇವಾಗ ಇದರಲ್ಲಿ 2 ದೊಡ್ಡ ಲೋಟದಷ್ಟು ನೀರುಗಳನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಷ್ಟು ಚೆನ್ನಾಗಿರುವಂಥ 2 ಲೋಟದಷ್ಟು ತುಂಬ ಇರುವಂಥ, ಅಂದರೆ ಫಿಲ್ಟರ್ ವಾಟರ್, ಯಾವನ್ನು ಕುಡಿ ನೀರನ್ನು ಬಳಸ್ತೀವಲ್ವ ಅದನ್ನು ಇಲ್ಲಿ 2-3 ಲೋಟದಷ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇದನ್ನು ಏನು ಮಾಡಬೇಕಂತ ಕೂಡ ಹೇಳ್ತೀನಿ ವೀಕ್ಷಕರೇ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕಡೆ ಅದು ಕಲಿಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲಿತಿದೆ ಅಂತ. ಇವಾಗ ಇದನ್ನು ನಾವು ಕವರ್ ಮಾಡಿ ವೀಕ್ಷಕರೇ ಓವರ್ ನೈಟ್ ನೆನೆ ಹಾಕಿ ಬಿಡಬೇಕು. ಇಲ್ಲ ಅಂದರೆ ಮಿನಿಮಮ್ ಒಂದು 4-5 ಗಂಟೆ ಆದರೂ ಬಿಡಬೇಕು ವೀಕ್ಷಕರೇ ನೆನೆಯೋಕ್ಕೆ. ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ನೆನೆದು ತಮ್ಮ ಪ್ರಾಪರ್ಟೀಸನ್ನು ಈ ನೀರಲ್ಲಿ ಬಿಡುಗಡೆ ಮಾಡ್ತವೆ. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನೋಡಿ, ನಾನು ನಿಮಗೆ ತೋರಿಸ್ತಾ ಇರೋ ಅಂಥದ್ದು ಎಷ್ಟು ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನೆನೆದಾಗಿದೆ. ಇವಾಗ ಇದನ್ನು ಕೂಡ ನಾವು ಏನು ಮಾಡಬೇಕಂತ ನಿಮಗೆ ನಾನು ಹೇಳ್ಕೊಡ್ತೀನಿ ವೀಕ್ಷಕರೇ. ನೋಡಿ, ರೀಠಾ ಎಷ್ಟು ಚೆನ್ನಾಗಿ ನೆನೆದಿದೆ. ಇದನ್ನು ಸೋಪ್ ನಟ್ಸ್ ಕೂಡ ಅಂತಾರೆ ವೀಕ್ಷಕರೇ. ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು. ಎಲ್ಲ ಕೂಡ ಹೇಗೆ ಒಳ್ಳೆಯದು ಅಂತ ಒಂದೊಂದು ಇಂಗ್ರೀಡಿಯೆಂಟ್ ಬಗ್ಗೆ ನಿಮ್ಮನ್ನು ನಾನು ವಿಸ್ತಾರದಲ್ಲಿ ಹೇಳ್ತೀನಿ ವೀಕ್ಷಕರೇ. ಹಾಗಾಗಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಏನು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೆಲ್ವ ಮಾತ್ರ ಅದರ ನೀರನ್ನು ಇಲ್ಲಿ ಹಾಕ್ಕೊಳ್ಬೇಕು. ಅದು ಕೂಡ 1 ಗ್ಲಾಸ್ ಅಷ್ಟು ಇದೆ. ಅಕ್ಕಿಯನ್ನು ಹಾಕ್ಕೋಬಾರ್ದು, ಜಸ್ಟ್ ರೈಸ್ ವಾಟರ್ನ ಹಾಕ್ಕೋಬೇಕು. ಇವಾಗ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ, ಇಲ್ಲಿ ನಾನು ಗ್ಯಾಸ್ ಮೇಲೆ ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಕುದಿಬೇಕು ಅಂದರೆ ನಾವೇನು 3 ಲೋಟದಷ್ಟು ನೀರು ಹಾಕಿದ್ದೀವಲ್ವ ಅದು ಒಂದೂವರೆ ಲೋಟದಷ್ಟು ಉಳಿಬೇಕು. ಜೊತೆಗೆ ಇದು ಪೂರ್ತಿ ಗಟ್ಟಿಯಾಗಿ ಶಾಂಪು ರೂಪದಲ್ಲಿ ಆ ಒಂದು ಹದದಲ್ಲಿ ಕನ್ವರ್ಟ್ ಆಗಬೇಕು ವೀಕ್ಷಕರೇ. ಅಲ್ಲಿವರೆಗೂ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಯುತ್ತಾ ಬಿಡಬೇಕು. ಈ ಥರ ಒಂದು ಹರ್ಬಲ್ ಶ್ಯಾಂಪೂನ ನಾವು ಮನೆಯಲ್ಲೇ ಮಾಡಿಕೊಂಡು ನಮ್ಮ ಕೂದಲು ಆರೈಕೆಯನ್ನು ಭಾಳಷ್ಟು ಚೆನ್ನಾಗಿ ರೀತಿಯಲ್ಲಿ ಬೆಳೆಸ್ಕೋಬೋದು, ಕೂದಲು ಕಪ್ಪು ಕೂಡ ಮಾಡ್ಕೊಳ್ಬೋದು. ನೋಡಿ, ಇವತ್ತಂತೂ ಕೂದಲುದ್ರ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡ್ತಾ ಇದೆ.
ಅದ್ರಗೋಸ್ಕರ ನಾವು ಎಷ್ಟೇ ಒಂದು ಕೆಮಿಕಲ್ ಶಾಂಪೂಸ್ನ ಬಳಸಿದ್ರೆ, ಎಷ್ಟೇ ಒಂದು ಕೆಮಿಕಲ್ ಸೀರಮ್ನ ಬಳಸಿದ್ರೆ ಕೂಡ ಅದು ನಮಗೆ ಏನು ಉಪಯೋಗ ಅಂತೂ ಆಗೋದಿಲ್ಲ. ಬರೀ ನಮ್ಮ ದುಡ್ಡು ಹಾಳಾಗೋದು, ಜೊತೆಗೆ ನಮ್ಮ ಕೂದಲು ಆರೈಕೆ ಹಾಳಾಗ್ತಾಯಿದೆ. ಅದ್ರ ಬದಲಾಗಿ ಈ ಥರ ನಾವು ಮನೆಯಲ್ಲೇ ಶಾಂಪೂನ ತಯಾರಿಸಲಾಗುವಂಥದ್ದೇ ಭಾಳಷ್ಟು ಒಳ್ಳೆಯದು. ನೋಡಿ, ಹಳೆ ಕಾಲದಲ್ಲಿ ಅಂತೂ ಶಿಕಾಕಾಯಿ ರೀಟಾ ಜೊತೆ ಹಳೆ ಕಾಲ ಜನರು ಮನೆಯಲ್ಲೇ ಇಂಥ ಒಂದು ವಸ್ತುಗಳನ್ನು ಹಚ್ಕೊಂಡು ತಮ್ಮ ಕೂದಲನ್ನ ಸ್ನಾನವನ್ನು ಮಾಡ್ಕೋತಿರು, ತಮ್ಮ ಕೂದಲ ಆರೈಕೆಯನ್ನು ಚೆನ್ನಾಗಿ ಇಟ್ಕೋತಿದ್ರು. ಆದರೆ ಏನು ಮಾಡೋದು, ಇವಾಗಂತೂ ನಮ್ಮೆಲ್ಲರಿಗೆ ಬ್ಯುಸಿ ಶೆಡ್ಯೂಲ್, ನಮ್ಗೆ ಈ ಥರ ಏನೂ ಮಾಡೋಕ್ಕೆ ಆಗೋದಿಲ್ಲ ಅಂತ ನಾವು ಸಾಕಷ್ಟು ಹಣವನ್ನು ಕೊಟ್ಟು, ದುಬಾರಿ ಹಣವನ್ನು ಕೊಟ್ಟು ಕೆಮಿಕಲ್ ಶಾಂಪೂಸ್ನ ತಂದು ಬಳಸ್ತಾ ಇದ್ದೀವಿ. ಆದರೆ ಯಾವುದು ನಮ್ಮ ಕೂದಲ ಆರೈಕೆಗೆ ಒಳ್ಳೆಯದಿಲ್ಲ ವೀಕ್ಷಕರೇ ಅಂತ ನಿಮ್ಮೆಲ್ಲರಿಗೆ ಗೊತ್ತಿದೆ. ಇವಾಗ ನೋಡಿದಿರಲ್ವ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ಆಲ್ರೆಡಿ ಇಲ್ಲಿ ನೀವು ನೋಡ್ಬೋದು ಫೇಸ್ ಥರ ಬರ್ತಾಯಿದೆ. ಇದು ಯಾಕಪ್ಪ ಅಂದರೆ ಸೋಪ್ ನಟ್ಸಿಂದ, ಅಂದರೆ ಏನು ನಾವು ರೀಠಾ ಶಿಕಾಕಾಯಿ ಅದನ್ನು ಹಾಕಿದ್ದೀವಲ್ವ ಅದ್ರಗೋಸ್ಕರ ಈ ಥರ ಬರುತ್ತೆ ವೀಕ್ಷಕರೇ. ಇವಾಗ ನೋಡಿ ಸ್ವಲ್ಪ ನೀರು ಕಡಿಮೆ ಆಗಿದೆ, ಜೊತೆಗೆ ಇದ್ರ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಚೆನ್ನಾಗಿ ಸ್ವಲ್ಪ ಪ್ರಾಸೆಸ್ ದೊಡ್ಡದಿದೆ ವೀಕ್ಷಕರೇ, ಯಾಕಂದರೆ ಡೈರೆಕ್ಟ್ ಇದು ರೆಡಿ ಆಗೋದಿಲ್ಲಲ್ವ. ಹೇಗೆ ರೆಡಿ ಆಗೋದು ಅಂತ ಕೂಡ ನಿಮ್ಗನ್ನ ಹೇಳಬೇಕಲ್ವ, ಆವಾಗೆ ನಿಮ್ಮನ್ನು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಕುದಿಯೋಕ್ಕೆ ಒಂದು 20-25 ನಿಮಿಷ ಇದಕ್ಕೆ ಬೇಕಾಗುತ್ತೆ ವೀಕ್ಷಕರೇ. ಸೊ ಸ್ವಲ್ಪ ಜರ ಪೇಷನ್ಸಿಂದ, ತಾಳ್ಮೆಯಿಂದ ಇದನ್ನು ನಾವು ಮಾಡಿಕೊಂಡ್ರೆ ನಾವು ಮನೆಯಲ್ಲೇ ಯಾವ ಕೂಡ ಒಂದು ಹಣ ಖರ್ಚು ಮಾಡದೆ ನ್ಯಾಚುರಲ್ ಆದಂಥ ಶಾಂಪೂನ ಇಲ್ಲಿ ಮಾಡ್ಕೋಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಕುದ್ದಿ ಪೂರ್ತಿಯಾಗಿ ಇದು ಹಾಫ್ಗೆ ಬಂದಿದೆ. ಇನ್ನಷ್ಟು ಜರ ಇದನ್ನು ಕುದಿಯೋಕ್ಕೆ ಬಿಡಬೇಕು. ನೋಡಿ, ರೀಠಾ ಹಾಕಿದ್ದಿಲ್ವ ಅದು ನ್ಯಾಚುರಲ್ ಶಾಂಪೂ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು ಶಿಕಾಕಾಯಿ ಕೂದಲು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ರೋಸ್ಮೇರಿ ಅಂತೂ ಯಾರಿಗೆಲ್ಲ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಅಲ್ವ ಅವ್ರಿಗೆ ಒಂದು ಭಾಳಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟ್ನ ಕೊಡುತ್ತೆ. ಜೊತೆಗೆ ದಾಸವಾಳ ಅಂತೂ ನಮಗೆ ಗೊತ್ತಿದೆ, ಕೂದಲನ್ನ ಒಂದು ಮಾಯಿಶ್ಚರ್ ಮಾಡೋಕ್ಕೆ, ಒಂದು ಸಾಫ್ಟ್ನೆಸ್ ಕೊಡೋದಕ್ಕೆ, ಕೂದಲನ್ನ ಕಂಡೀಷ್ನರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮೆಂತ್ಯಕಾಳು, ಕಲೋಂಜಿ ಹಾಗೂ ಫ್ಲ್ಯಾಕ್ಸ್ ಸೀಡ್, ಕಲೋಂಜಿ ಹಾಗೂ ಮೆಂತ್ಯಕಾಳಂತೂ ನಮ್ಮ ಕೂದಲಿಗೆ ಆರೈಕೆಗೆ ಕಪ್ಪು ಮಾಡುತ್ತವೆ, ಕೂದಲು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತವೆ. ಜೊತೆಯಲ್ಲಿ ಇದ್ರ ಮೆಂತ್ಯನಲ್ಲಿ ಒಮೆಗಾ 3, ವೈಟಮಿನ್ ಸಿ, ಐರನ್ ಇರೋದ್ರಿಂದ ಇದು ಭಾಳಷ್ಟು ನಮ್ಮ ಕೂದಲಿಗೆ ಒಂದು ಬಲವನ್ನು ಕೊಟ್ಟು ಕೂದಲುದುರೋ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಏನಿದೆ ಅಲ್ಲ ವೀಕ್ಷಕರೇ, ಅಗಸೆ ಬೀಜ, ಅದು ನೈಸರ್ಗಿಕವಾಗಿ ಅದು ಕೂಡ ಕಂಡೀಷ್ನರ್ ಮಾಡುವಂಥ ಕೆಲಸವನ್ನು ನಮಗೆ ಮಾಡುತ್ತೆ. ನಮ್ಮ ಕೂದಲು ಭಾಳಷ್ಟು ಡ್ರೈ ಫ್ರೀಸಿ ಆಗಿಬಿಡುತ್ತವೆ. ಕೆಲವೊಮ್ಮೆ ನಾವು ಹೊರಗಡೆ ಹೋದಾಗ ಅದೇ ಥರ ಕೂದಲು ಬಿಟ್ಕೊಂಡು ಹೋಗ್ತೀವಿ, ಆಮೇಲೆ ಬಂದಾಗ ಕೂದಲು ತುಂಬಾ ಡ್ರೈ, ತುಂಬಾ ಫ್ರೀಸಿ ಆಗಿಬಿಡ್ತವೆ. ನಾವು ಎಷ್ಟೇ ಕಂಡೀಷ್ನರ್ ಹಚ್ಚಲಿ, ಸೀರಮ್ಗಳನ್ನು ಹಚ್ಚಿದ್ರೆ ಅದು ಸರಿ ಹೋಗೋಂಗಿಲ್ಲ. ಅದ್ರಗೋಸ್ಕರ ಈ ಥರ ಹೋಮ್ ರೆಮಿಡೀಸ್ನ ಮಾಡ್ಕೊಂಡು ಹಚ್ಕೊಂಡ್ರೆ ಅದು ಭಾಳಷ್ಟು ನಮ್ಮ ಕೂದಲು ಆರೈಕೆಗೆ ಒಳ್ಳೆ ರೀತಿಯಲ್ಲಿ ಇರುತ್ತೆ ವೀಕ್ಷಕರೇ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಪೂರ್ತಿಯಾಗಿ ಜಾಗ ಅಂದರೆ ನೋಡಿ ಇಲ್ಲಿ ಬುರುಗು ಥರ ಬಂದಿದೆ. ಈ ಬುರುಗನೇ ವೀಕ್ಷಕರೇ ಶಾಂಪು ರೂಪದಲ್ಲಿ ನಮ್ಮನ್ನು ಸಿಗುವುದು. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ, ಯಾವುದೇ ಒಂದು ಜಾಸ್ತಿ ಟೆನ್ಷನ್ ಇಲ್ಲದೆ ಈ ಥರ ನಾವು ಮನೆಯಲ್ಲೇ ಶಾಂಪೂವನ್ನು ಮಾಡ್ಕೋಬಹುದು ವೀಕ್ಷಕರೇ. ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಏನು ಮಾಡ್ತೀನಿ ಅಂದರೆ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಇದು ಚೆನ್ನಾಗಿ ಕುದ್ದಾಗಿದೆ. ನೋಡಿದ್ರಲ್ವ ನಾವು ಫುಲ್ಲು ಅಂದರೆ ಈ ಬೊಗಣಿ ತುಂಬ ಫುಲ್ ನೀರಿದ್ವು, ಸ್ವಲ್ಪ ಪೂರ ಹಾಫ್ಗಿಂತನೂ ಕಡಿಮೆ ಆಗಿದ್ದಾವೆ. ಇದನ್ನು ಒಂದು 5 ನಿಮಿಷ ತಣ್ಣಗಾಕೆ ಬಿಟ್ಟಿದ್ದೀನಿ. ಇವಾಗ ಇದನ್ನು ನಾನು ಸೋರಿಸ್ಕೊತೀನಿ ವೀಕ್ಷಕರೇ. ಇಲ್ಲಿ ನೋಡಿ ಒಂದು ದೊಡ್ಡ ಬೋಲ್ ತೊಗೊಂಡು ಈ ಥರ ಜಾರೆ ತೊಗೊಂಡು ಸೋರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬಟ್ಟೆಯಲ್ಲಿ ಕೂಡ ಸೋಸ್ಕೋಬೋದು, ಆದರೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇಲ್ಲ ಅಂದರೆ ಅದು ನಿಮ್ಮ ಕೈ ಬಿಸಿ ಆಗುತ್ತೆ, ಕೈನ ಸುಟ್ಟೋಗೋ ಚಾನ್ಸಸ್ ಇರುತ್ತವೆ. ಹಾಗಾಗಿ ನೋಡಿ ಈ ಥರ ನಾನು ಒಂದು ಜಾರನ್ನು ತೊಗೊಂಡು ಚೆನ್ನಾಗಿ ಸೋರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಹಾಕಿರೋಂಥ ಪ್ರತಿ ಒಂದು ಇಂಗ್ರೀಡಿಯೆಂಟ್ ಚೆನ್ನಾಗಿ ಕುದ್ದಿ ತನ್ನ ಒಂದು ಪೋಷಕಾಂಶವನ್ನು ಈ ಒಂದು ಶಾಂಪು ಅಲ್ಲಿ ಬಿಟ್ಟಿದೆ ವೀಕ್ಷಕರೇ. ಎಷ್ಟು ಚೆನ್ನಾಗಿರೋವಂಥ ರೆಮಿಡಿ ಇದೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಲ್ವ. ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ಸ್ಪೂನಿಂದ ಪ್ರೆಸ್ ಮಾಡ್ತಾ ಸ್ವಲ್ಪ ಕೂಡ ವೇಸ್ಟ್ ಮಾಡ್ದಂಗೆ ನಾನು ನಿಮಗೆ ಪೂರ್ತಿಯಾಗಿ ಶಾಂಪೂನ ತೆಗೆದು ತೋರಿಸ್ತೀನಿ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ ನೀವೇ ಇಲ್ಲಿ ನೋಡ್ಕೊಳ್ಬಹುದು. ಕೆಮಿಕಲ್ನ ಉಪಯೋಗಿಸೋಕ್ಕೆ ಹೋಗಬೇಡಿ ವೀಕ್ಷಕರೇ, ಅದು ಯಾಕಂದರೆ ಭಾಳಷ್ಟು ನಮ್ಮನ್ನು ಬ್ಯಾಡ್ ಎಫೆಕ್ಟ್ ಕೊಡುತ್ತೆ. ನೋಡಿ ಇವಾಗ ಉಳಿದಿರೋ ಅಂತ ಕೂಡ ನಾನು ಬಿಸಾಕೋಗಿಲ್ಲ, ಅದು ಕೂಡ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ.
ಸ್ವಲ್ಪ ಕೂಡ ಇಲ್ಲಿ ನಾವು ವೇಸ್ಟ್ ಮಾಡೋ ಹಾಗಿಲ್ಲ, ಯಾಕಂದರೆ ಹಾಕಿರೋಂಥ ಪ್ರತಿ ಇಂಗ್ರೀಡಿಯೆಂಟ್ ಭಾಳಷ್ಟು ಪವರ್ಫುಲ್ ಆಗಿದೆ. ಸ್ವಲ್ಪ ಕೂಡ ಇದನ್ನು ವೇಸ್ಟ್ ಮಾಡೋ ಹಾಗೂ ನಾವಿಲ್ಲ ಇಲ್ಲ ಅಂದರೆ ನಮಗೆ ಬೇಕಾಗಿರುವಂಥ ರಿಸಲ್ಟ್ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ವೀಕ್ಷಕರೇ. ನೋಡಿ ಇವಾಗ ಮೊದಲಂತೂ ಇಷ್ಟು ಶಾಂಪು ರೆಡಿಯಾಗಿದೆ. ಇವಾಗ ಅದನ್ನು ಮತ್ತೆ ಅದೇ ಬಾಳಿಗೆಗೆ ಸ್ವಲ್ಪ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನಷ್ಟು ಉಳಿದಿರೋ ಹಂತ ಏನಿದೆ ಅಲ್ಲ ವೀಕ್ಷಕರೇ, ನೋಡಿ ಎಷ್ಟು ಬುರುಗಿದೆ ಇನ್ನೂ ಕೂಡ ಅಂತ ನೀವು ನೋಡಿ ಸಚ್ಚಿರುವಂಥ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಯಾಕಂದರೆ ಇವಾಗ ಅದು ತಣ್ಣಗಾಗ್ಬಿಟ್ಟಿದೆ ಪೂರ್ತಿಯಾಗಿ. ಹಾಗೆ ಇವಾಗ ನಾವು ಏನು ಲೆಫ್ಟ್ ಓವರ್ ಇಟ್ಟಿದ್ದೀವಲ್ವ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸೋರಿಸ್ಕೊಳ್ಬೇಕು ವೀಕ್ಷಕರೇ. ನಿಮ್ಮನ್ನು ತೋರಿಸ್ತೀನಿ ಯಾವ ಥರ ಒಂದು ಜೆಲ್ ಥರ ಒಂದು ಪೂರ್ತಿ ಶಾಂಪು ಥರ ಬರುತ್ತೆ ಅಂತ ಇಲ್ಲಿ ನೀವು ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿದಿರಲ್ವ ಎಷ್ಟು ಒಳ್ಳೆ ರೀತಿಯಲ್ಲಿ ಶಾಂಪು ಇಲ್ಲಿ ರೆಡಿ ಆಗಿದೆ ಅಂತ. ಮನೆಯಲ್ಲೇ ಈ ಥರ ನಾವು ಮಾಡ್ಕೋಬೇಕಾದ್ರೆ ಯಾಕೆ ನಾವು ದುಬಾರಿ ಹಣವನ್ನು ಖರ್ಚು ಮಾಡಿಕೊಂಡು ಕೆಮಿಕಲ್ ಶಾಂಪೂನ ಹಚ್ಕೋಬೇಕು ಹೇಳಿ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿರುವಂಥ ಪೂರ್ತಿ ಇಲ್ಲಿ ನೀವು ನೋಡಬಹುದು ಎಷ್ಟು ಥಿಕ್ ಪೂರ್ತಿ ಒಂದು ಜೆಲ್ ಥರ ರೆಡಿಯಾಗಿದೆ. ಈ ಒಂದು ಶಾಂಪೂದಲ್ಲಿ ನಿಮ್ಮ ಕೂದಲು ಆರೈಕೆಗೆ ಬೇಕಾಗುವಂಥ ಪ್ರತಿಯೊಂದು ವಸ್ತು ಇದೆ ವೀಕ್ಷಕರೇ. ಕೂದಲು ಬೆಳವಣಿಗೆ ಆಗುತ್ತೆ, ಕೂದಲು ಸ್ಪ್ಲಿಟಲ್ಸ್ ಆಗಿದ್ದಾವೆ, ಫ್ರೀಸ್ ಆಗಿದ್ದಾವೆ ಅಂದರೆ ಸಾಫ್ಟ್ ಆಗುತ್ತವೆ, ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ, ಕೂದಲನ್ನ ಕಪ್ಪು ಮಾಡ್ಕೊಳ್ಬೋದು. ಎಲ್ಲ ಪ್ರತಿಯೊಂದು ನಿಮ್ಮ ಕೂದಲಿಗೆ ಇರುವಂಥ ಪ್ರತಿಯೊಂದು ಪ್ರಾಬ್ಲಮ್ಗೆ ಈ ಒಂದು ಶಾಂಪೂಲ್ಲಿ ಸೊಲ್ಯೂಷನ್ ಇದೆ ವೀಕ್ಷಕರೇ. ವಾರದಲ್ಲಿ ನಾವು 3 ಸಲ ಅಂತೂ ತಲೆ ಸ್ನಾನವನ್ನು ಮಾಡ್ತೀವಲ್ವ, ಆವಾಗ ಕೆಮಿಕಲ್ ಶಾಂಪೂನ ಹಚ್ಕೋ ಬದಲಾಗಿ ಈ ಒಂದು ಶಾಂಪೂನ ಬಳಸ್ತಾ ಬಂದರೆ ನಮ್ಮ ಕೂದಲು ಆರೈಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡ್ಕೊಂಡು ಅಷ್ಟೇ. ನೋಡ್ತಿರಲ್ವ ಎಷ್ಟು ಚೆನ್ನಾಗಿ ಶಾಂಪೂ ರೆಡಿಯಾಗಿದೆ ಅಂತ. ಎಷ್ಟು ಬುರುಗಿದೆ ನೋಡಿ. ನಾನಿಲ್ಲಿ ಯಾವ ಒಂದು ಶಾಂಪೂ ಹಾಕಲಿಲ್ಲ, ಯಾವ ಒಂದು ಕೆಮಿಕಲ್ ಇಲ್ಲಿ ಬಳಸಲಿಲ್ಲ ವೀಕ್ಷಕರೇ. ಎಷ್ಟು ಚೆನ್ನಾಗಿರುವಂಥ ರೆಡಿಯಾಗಿದೆ ರೆಮಿಡಿ ಅಂತ ನೋಡ್ಕೊಳ್ಳಿ. ಇವಾಗ ಮತ್ತು ಅದನ್ನು ಕೂಡ ಇದರಲ್ಲಿ ಚೆನ್ನಾಗಿ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಎಲ್ಲ ಕಡೆ ನೋಡ್ತಾ ಇದ್ದೀರಲ್ವ, ನನ್ನ ಕೈ ನೋಡಿ ಎಷ್ಟು ಚೆನ್ನಾಗಿ ಬುರುಗ್ ಥರ ಆಗಿದೆ. ಯಾಕಂದರೆ ಶಾಂಪೂ ಹಚ್ಕೊಂಡಿದ್ಮೇಲೆ ಈ ಥರ ಆಗೋದು ವೀಕ್ಷಕರೇ. ಆದರೆ ನೋಡ್ತಾ ಇದ್ದೀರಲ್ಲ, ಯಾವ ಒಂದು ಕೆಮಿಕಲ್ ಹಾಕದೆ ನ್ಯಾಚುರಲ್ ಹರ್ಬಲ್ ಶಾಂಪೂ ನಾವು ಮನೆಯಲ್ಲಿ ತಯಾರು ಮಾಡಿದ್ದೇವೆ. ಇವಾಗ ಇದನ್ನು ಸ್ಟೋರ್ ಕೂಡ ಮಾಡ್ಕೊಳ್ಳೋದು ಭಾಳಷ್ಟು ಈಜಿ ವೀಕ್ಷಕರೇ. ಯಾವುದೇ ಒಂದು ಕಾಚಿನ ಬಾಟಲ್ ತೊಗೊಂಡು ಅಥವಾ ನಿಮ್ಮ ಹತ್ರ ಕಾಚಿನ ಬಾಟಲ್ ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಬಾಟಲ್ ಕೂಡ ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಆಗಿದೆ ಅಂತ ನಿಮ್ಮನ್ನು ತೋರಿಸ್ತೀನಿ. ಇವಾಗ ಇದು ಅಂತೂ ಫುಲ್ ಆಗಿಬಿಟ್ಟಿದೆ. ಒಂದು ಕಾಚಿನ ಬಾಟಲ್ನ ಸ್ವಚ್ಛವಾಗಿ ತೊಳ್ಕೊಂಡು ಉಪಯೋಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಇನ್ನಷ್ಟು ಒಂದು ಬಾಟಲ್ನಲ್ಲಿ ಕೂಡ ನಾನು ಹಾಕೋತಾ ಇದ್ದೀನಿ. ಇದು ನಿಧಾನವಾಗಿ ನಮಗೆ ಮಿನಿಮಮ್ 1 ತಿಂಗಳು ನಡೆಯುತ್ತೆ ವೀಕ್ಷಕರೇ. 1 ತಿಂಗಳು 1.5 ತಿಂಗಳು ನಡೆಯುತ್ತೆ ಆರಾಮಾಗಿ. ಇದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು. ತಲೆ ಸ್ನಾನ ಮಾಡಬೇಕಾದ್ರೆ ಇದನ್ನೇ ಶಾಂಪೂ ಹಚ್ಕೊಂಡು ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಿದರೆ ಆಯಿತು ವೀಕ್ಷಕರೇ. ಯಾವ ಒಂದು ಕೆಮಿಕಲ್ ಶಾಂಪೂ ನಿಮಗೆ ಎಲ್ಲಿ ಬಳಸೋಗುತ್ತಿಲ್ಲ. ಈ ಒಂದು ಶಾಂಪೂನ ಬಳಸಿದ್ರೆ ನಿಮಗೆ ಸೀರಮ್ ಹಚ್ಕೊಳ್ಳೋ ಅಗತ್ಯ ಇಲ್ಲ, ಕಂಡೀಷ್ನರ್ ಹಚ್ಕೋ ಕೂಡ ಅಗತ್ಯ ಇಲ್ಲ. ಯಾಕಂದರೆ ಆಲ್ ಇನ್ ಒನ್ ರೆಮಿಡಿ ಇದೆ. ಇದನ್ನು ಹಚ್ಕೊಂಡ್ರೆ ಸಾಕು, ನಿಮಗೆ ಮತ್ತೆ ಯಾವ ಒಂದು ಬೇರೆ ಕೆಮಿಕಲ್ ವಸ್ತು ತಮ್ಮ ಕೂದಲಿಗಾಗಿ ಯೂಸ್ ಮಾಡ್ಕೊಳ್ಳೋದೇ ಇಲ್ಲ ವೀಕ್ಷಕರೇ. ಭಾಳಷ್ಟು ಚೆನ್ನಾಗಿರುವಂಥ ರೆಮಿಡಿ ಇದೆ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಹಾಗೂ ಹೆಲ್ಪ್ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವೀಕ್ಷಕರೇ. ಹರ್ಬಲ್ ಶಾಂಪು ಮನೆಯಲ್ಲೇ ರೆಡಿಯಾಗಿದೆ. ಇದನ್ನು ಇವಾಗ ನೀವು ಉಪಯೋಗಿಸ್ಕೋಬಹುದು. ಇದೇ ಥರ ವಿಡಿಯೋಸ್ ನೋಡೋಕ್ಕೆ ನನ್ನ ಚಾನಲ್ನ ಪ್ರೀತಿ ಕೊಡ್ತಾ ಇರಿ. ನಿಮ್ಮ ಸಪೋರ್ಟ್ ಭಾಳಷ್ಟು ದೊಡ್ಡದು, ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್ ವೀಕ್ಷಕರೇ. ಹೆಲ್ದಿ ಇರಿ.